ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇ ಕಂದ, ಏನ್ ಕಂದ ಹಾಗೆ ನೋಡ್ತಾ ಇದೀಯಾ? ಓ, ಯೂನಿಫಾರ್ಮಾ? ಎಷ್ಟಾದ್ರೆ ಸೂಪರ್. ನಾಳೆ ನೀನ್ ದೊಡ್ಡವನಾದ್ಮೇಲೆ ನನಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು, ಸರಿನಾ? ಆದ್ರೂ ಯಾಕೋ ನೀನು ಈ ನಡುವೆ ನಿಮ್ಮ ಅಮ್ಮನಿಗೆ ತುಂಬಾ ಟಾರ್ಚರ್ ಕೊಡ್ತಿದ್ಯಂತೆ. ನಿಮ್ಮ ಅಮ್ಮನ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಇರೋದಿಲ್ವಂತೆ. ನಿನ್ ಮೇಲೆ ಕಂಪ್ಲೇಂಟ್ಸ್ ಯಾಕೋ ಜಾಸ್ತಿ ಆಗ್ತಾ ಇದೆ. ಅವಾಗವಾಗ ನಿಮ್ಮ ಅಜ್ಜಿ ಹತ್ರನೂ ಇದ್ದು ಆಡ್ಕೋಬೋದಲ್ವೇನೋ? ಲೇ ನಾಟಕ ಆಡ್ಬೇಡ್ವೋ. ನಿಮ್ಮ ಅಜ್ಜಿ ಹೆಸರು ಹೇಳ್ತಿದ್ದ ಹಾಗೆ ನಿನ್ ಕಣ್ಣಲ್ಲಿ ನೀರು ಹಾಗೆ ಬಂದ್ಬಿಡುತ್ತೆ. ಅಳ್ಬೇಡ ಅಳ್ಬೇಡ ಅಳ್ಬೇಡ, ನಿಮ್ಮ ಅಮ್ಮನ್ ಕರಿತೀನಿ ನೀರು. ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ, ಅವ್ವಾ, ನಿಮ್ಮ ಅಮ್ಮನ ಹೆಸರು ಹೇಳ್ತಿದ್ದ ಹಾಗೆ ಅಳು ನಿಲ್ಸ್ಬಿಟ್ಯಾ? ಹಾ, ನೀನ್ ಸಾಮಾನ್ಯದವನಲ್ಲ ಬಿಡು. ಆದ್ರೂ ನಾನು ಕರೆದಿದ್ದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಯಾಕೆ ಅಂತ ಗೊತ್ತಾ? ನನ್ ಗಿಫ್ಟ್ನ ನಾನು ತಗೋಬೇಕಲ್ವಾ? ಆಫೀಸರ್, ಅಷ್ಟರಲ್ಲೇ ಎಲ್ಲಿ ಹೋದ್ರು? ಆಫೀಸರ್, ಅಯ್ಯೋ ಆಫೀಸರ್, ಹಾಗೆ ಯಾಕೆ ಬಿದ್ದೋದ್ರಿ? ಎದ್ದೇಳಿ. ಇದೇ ಒಳ್ಳೆ ಚಾನ್ಸ್. ಅಮ್ಮ, ಕಾಲಿಗೆ ತುಂಬಾ ಏಟ್ ಬಿದ್ದಿದೆ ಅನ್ಸುತ್ತೆ ಕಲ್ಯಾಣಿ. ಎದೊಳಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಸಪೋರ್ಟ್ ಮಾಡ್ತೀಯಾ? ಎದ್ದೇಳಿ. ಹೌದೌದು, ತುಂಬಾ ನೋವಾಗ್ತದೆ. ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಬ್ಬಬ್ಬಬ್ಬ, ಅಯ್ಯೋ ಅಮ್ಮ. ಆಕ್ಟಿಂಗ್ ಮಾಡ್ತಿದ್ದಾರೆ. ಏನ್ ಹಾಗೆ ನೋಡ್ತಿದ್ಯಾ ಕಲ್ಯಾಣಿ? ನಿಮ್ದು ಓವರ್ ಆಕ್ಟಿಂಗ್. ಗೊತ್ತಾಗೋಯ್ತಾ? ಗೊತ್ತಾದ್ಮೇಲೆ ಇನ್ನು ಈ ಡ್ರಾಮಾ ಯಾಕೆ? ಡೈರೆಕ್ಟ್ ಅಟ್ಯಾಕ್. ಅಟ್ಯಾಕ್ ಅಂತ ಹೇಳಿ ನನ್ನ ಹತ್ರ ಯಾಕೆ ಬರ್ತಿದ್ದೀರ ಆಫೀಸರ್? ಅಷ್ಟಕ್ಕೂ ನಾನು ಯಾಕೆ ಕರೆದಿದ್ದು? ಗಿಫ್ಟ್ ಕೊಡ್ತೀಯನೋ ಅಂತ. ಕೊಡ್ತೀಯಾ? ಗಿಫ್ಟಾ? ಏನ್ ಗಿಫ್ಟು? ನನ್ನಿಂದ ಕೊಡೋದಾಗಿದ್ರೆ ಕೊಡ್ತೀನಿ. ನಿನ್ನೊಬ್ಳಿಂದ ಮಾತ್ರನೇ ಕೊಡೋಕ್ಕಾಗೋದು, ಬೇರೆ ಯಾರನ್ನೂ ಕೇಳೋಕ್ಕಾಗಲ್ವಲ್ಲ. ಅಷ್ಟು ಸ್ಪೆಷಲ್ ಯಾವುದು ಆಫೀಸರ್? ನಿಜವಾಗ್ಲೂ ಅರ್ಥ ಆಗ್ಲಿಲ್ವಾ? ಅಯ್ಯೋ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆಫೀಸರ್. ನಿನ್ನ ಮಾತುಗಳು ನನಗೆ
ಸತ್ತು ಬರೋ ಹಾಗೆ ಅನಿಸ್ತಾ ಇದೆ. ಆಫೀಸರ್, ನೀವಿಷ್ಟು ಹತ್ರ ಬಂದ್ರೆ ನಿಮ್ಮ ಉಸಿರು ನನಗ್ ತಾಗಿ ನನಗೆ ಉಸಿರಾಡೋಕ್ಕಾಗಲ್ಲ ಅಷ್ಟೇ. ಪರವಾಗಿಲ್ಲ, ನನ್ನ ಉಸಿರು ನಿನಗೆ ಕೊಡ್ತೀನಿ. ಏನ್ ಮಾಡ್ತಿದ್ದೀರ ಆಫೀಸರ್? ನನ್ನ ಗಿಫ್ಟನ್ನ ನಾನು ತಗೊಂಡು ನಿನಗೆ ಉಸಿರಾಡೋಕೆ ಸಹಾಯ ಮಾಡೋಣ ಅಂತ. ಅಯ್ಯೋ ಅಯ್ಯೋ, ಇವರು ನೋಡ್ತಾ ಇದ್ರೆ ತಿಂಗಳು ಕಳಿಯೋದ್ರೊಳಗೆ ಅತ್ತೆ ಏನಾದ್ರೂ ಹುಳಿ ತಿನ್ಬೇಕು ಅನ್ನಿಸ್ತಿದೆ ಅಂತಾಳೇನೋ. ದೇವ್ರೆ, ಅದು ನಡಿಬಾರ್ದು. ನನ್ನ ಬೇಡಿಕೆನ ಪೂರ್ತಿ ಮಾಡು. ಇದು ಮೋಸ. ನೀವು ದಿನೇ ದಿನೇ ಬ್ಯಾಡ್ ಬಾಯ್ ಆಗ್ತಾ ಇದ್ದೀರಾ ಆಫೀಸರ್. ನೀವು ಹುಡುಗಿರಿಗೆ ಬ್ಯಾಡ್ ಬಾಯ್ಸ್ ಅಂದ್ರೆ ಇಷ್ಟ ಅಂತಲ್ವಾ? ಅಟ್ಲೀಸ್ಟ್ ಒಂದು ಹಗ್ಗ ಆದ್ರೂ. ಆಫೀಸ್ಗೆ ಹೋಗೋಕೆ ಟೈಮ್ ಆಗುತ್ತೆ. ಓ, ನಿನ್ ಮೈಲ್ ಬಿದ್ದು ಮರ್ತೆ ಹೋಗಿದ್ದೀನಿ. ಬಾಯ್. ಮತ್ತೆ ಗಿಫ್ಟ್ ಕೇಳಿದ್ದು? ನಿನ್ನ ಸುಮ್ಮನೆ ಬಿಡ್ಲೇಬಾರ್ದು. ಸರಿ, ಹೊರಡಿ ಹೊರಡಿ ಈಗ. ನನ್ನ ಮನುಷ್ಯಲ ಹಾಗೆ ನೋಡದೇ ಇರೋ ಅಂತ ನಮ್ಮಪ್ಪ, ನನ್ನ ನೋಡಿದ್ರೇನೆ ಕೋಪ ಮಾಡ್ಕೊಳ್ಳೋ ಅಂತ ನಮ್ಮಮ್ಮ, ಅನುಪಮ, ಚಿನ್ನಿ, ಇವರೆಲ್ಲರೂ ಯಾಕೆ ನನಗೆ ಗಿಫ್ಟ್ ಕೊಟ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ? ಅಷ್ಟಕ್ಕೂ ಇವ್ರ ಪ್ಲಾನ್ ಏನಾಗಿರ್ಬೋದು? ದಮಯಂತಿ, ಪಾಯಸ ತಗೋ. ವಿಷ ಬೆರೆಸಿದ್ಯಾ? ಅದ್ಯಾಕೆ ದಮಯಂತಿ ಹಾಗೆ ಮಾತಾಡ್ತೀಯಾ? ನಾನ್ಯಾಕೆ ಪಾಯಸದಲ್ಲಿ ವಿಷ ಬೆರೆಸ್ಲಿ? ಹಾಗಿದ್ಮೇಲೆ ಯಾವತ್ತೂ ಇಲ್ದೇ ಇರೋದು ಏನಿದು ಹೊಸ್ದಾಗೆ? ಮನೆ ಹೆಣ್ಮಕ್ಳಿಗೆ ಸೀರೆ ಕೊಟ್ಟ ಮೇಲೆ ಬಾಯಿ ಸಿಹಿ ಮಾಡಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಪೂಜೆ ಸಮಯಕ್ಕೆ ನಿನಗೆ ಇಷ್ಟವಾಗಿರೋ ಪಾಯಸ ಮಾಡೋಕ್ಕಾಗಲಿಲ್ಲ ದಮಯಂತಿ, ಅದಕ್ಕೆ ಈಗ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಥ್ಯಾಂಕ್ಸ್ ಅಮ್ಮ. ಅತ್ತೆಗೋಸ್ಕರ ನಾನೇ ಪಾಯಸ ಮಾಡಬೇಕು ಅನ್ಕೊಂಡಿದ್ದೆ, ನೀವೇ ಮಾಡಿ ತಗೊಂಡು ಬಂದಿದ್ದೀರಾ. ಸೂಪರ್. ಪಾಯಸ ಮಾಡೋದ್ರಲ್ಲಿ ನಿಮ್ಮನ್ನ ಮೀರ್ಸೋಕ್ಕಾಗಲ್ಲ. ಕೊಡಿಮ್ಮ. ತಗೊಳ್ಳಿ ಅತ್ತೆ, ನಿಮ್ಗಿಷ್ಟ ಆಗಿರೋ ಪಾಯಸ. ನಿಲ್ಲಿಸ್ತೀರಾ ನಿಮ್ ನಾಟಕಗಳನ್ನ? ಈಗೇನಾಯ್ತು ದಮಯಂತಿ? ಏನ್ ಈ ಹೊಸ ನಾಟಕ? ಬೆಳಿಗ್ಗೆಯಿಂದ ನಾನು ನೋಡ್ತಿದ್ದೀನಿ. ನನ್ನ ಹೊಗಳ್ತಾ ಇದ್ದೀರಾ?
ಗಿಫ್ಟ್ ಅಂತ ಕೊಡ್ತಾ ಇದ್ದೀರಾ? ಪ್ರೀತಿಯಿಂದ ಪಾಯಸ ತಗೊಂಡ್ ಬಂದಿದ್ಯಾ? ಏನ್ ನಡೀತಾ ಇದೆ? ನನ್ನ ಹುಚ್ಚಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಯ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವೆಲ್ರೂ ಒಳ್ಳೆ ನಟ್ರು ಅಂತ ನನಗ್ ಗೊತ್ತು. ಆದ್ರೆ ನನ್ ಮುಂದೆ ನಾಟಕ ಮಾಡಿ ನಿಮ್ ಟ್ಯಾಲೆಂಟ್ ಅನ್ನ ತೋರ್ಸೋದಕ್ ಬರಬೇಡಿ. ನೀವ್ ಕೊಡೋ ಕಚಡ ಸೀರೆಗೆ, ಬಳೆಗಳಿಗೆ, ಪಾಯಸಕ್ಕೆ ನಾನ್ ಕರ್ಗು ಹೋಗ್ತೀನಿ ಅನ್ಕೊಂಡಿದ್ದೀರಾ? ಇಷ್ಟು ದಿನ ನೀವೆಲ್ರೂ ನನ್ಗೆಷ್ಟು ಮಾತುಗಳನ್ನ ಆಡಿದೀರಾ, ನನ್ಗೆಷ್ಟು ಸಲ ಅವಮಾನ ಮಾಡಿದೀರಾ. ಎಲ್ಲ ಚಿತ್ರಗುಪ್ತನ್ ಲೆಕ್ಕದ ಹಾಗೆ ನನ್ನ ತಲೆಯಲ್ಲಿ ಕೂತ್ಕೊಂಡಿದೆ. ಇದೆಲ್ಲದಕ್ಕೂ ನಾನು ಲೆಕ್ಕ ಚುಕ್ತ ಮಾಡ್ದೆ. ನಿಮ್ ಕಪಟ ಪ್ರೀತಿನ ನೋಡಿ ಕಣ್ಣೀರ್ ಹಾಕೊಂಡು ಬದ್ಲಾಗ್ಬಿಡ್ತೀನಿ ಅಂತ ಅದ್ ಹೇಗ್ ಅಂದ್ಕೊಂಡ್ರಿ ನೀವು? ಅಪ್ಪ, ಇವಾಗ ರೀಸೌಂಡ್ ಬರೋ ಹಾಗೆ ವಿಸಿಲ್ ಹಾಕ್ಬೇಕು ಅನಿಸ್ತಿದೆ. ಹಾಕಿದ್ರೆ ನನ್ನ ಕಿವಿಲಿ ರೀಸೌಂಡ್ ಬರೋ ಹಾಗೆ ನನ್ನ ಗಂಡ ನನಗೆ ಹೊಡಿತಾರೆ. ಸರ್ ನಮಸ್ತೆ ಸರ್. ಹಾ ಹೇಳಿ ಮೂರ್ತಿ ಅವರೇ. ಸರ್, ಆ ಇಂಪಾರ್ಟೆಂಟ್ ಕೇಸ್ ಫೈಲ್ನ ಕಮಿಷನರ್ ಅವ್ರು ಕೇಳ್ತಾ ಇದ್ರು ಸರ್. ಮರ್ತೇ ಹೋಗಿದ್ದೆ. ನೆನಪು ಮಾಡಿದ್ದು ಒಳ್ಳೇದಾಯ್ತು, ನಾನು ತಗೊಂಡು ಬರ್ತೀನಿ. ಸರಿ ಸರ್. ಅದು ಹಾಗಲ್ಲ ಅತ್ತೆ. ಯಾಕೆ ಹಾಗೆ ಮಾಡಿದ್ವಿ ಅಂದ್ರೆ ಇವತ್ತು ನೀವು ಸಂತೋಷವಾಗಿರ್ಬೇಕು ಅಂತ. ನೀನು ನಿನ್ ಕಡೆಯವರೆಲ್ಲರೂ ನನ್ ಸಂತೋಷದ ಬಗ್ಗೆ ಯೋಚನೆ ಮಾಡ್ತೀರಾ? ಅದನ್ನ ನಾನ್ ನಂಬೇಕಾ? ನನ್ ಹಣೆ ಮೇಲೆ ಜಾತ್ರೆಲ್ ತಪ್ಪಿಸ್ಕೊಂಡಿರೋ ಪೆದ್ದಿ ಅಂತ ಏನಾದ್ರೂ ಬರ್ದಿದ್ಯಾ? ಆದ್ರೂ ನೀನ್ ಆಡು ಅಂದಾಗ ಆಡೋದಿಕ್ಕೆ ನಾನೇ ನಮ್ಮಮ್ಮ ಅಲ್ಲ, ದಮಯಂತಿ. ಅವಳು ತಲೆ ಕೆಡಿಸಿ ನಿನ್ ಮಾಯೆ ಬುಟ್ಟೆಗೆ ಬೀಳಿಸ್ಕೊಂಡು ಸ್ವತಃ ನಮ್ಮಮ್ಮನೆ ನಿನ್ನ ತಲೆ ಮೇಲೆ ಕೂರ್ಸ್ಕೊಳ್ಳೋ ಹಾಗೆ ಮಾಡಿದ್ಯಾ. ಇನ್ನೂ ಸಾಕಾಗ್ಲಿಲ್ವಾ ನಿನ್ಗೆ? ನನ್ ತಲೆ ಮೇಲೂ ಹತ್ತಬೇಕು ಅಂತ ನೋಡ್ತಾ ಇದ್ಯಾ? ಇಷ್ಟಕ್ಕೂ ಹಸು ಮಾಂಸ ತಿಂದ್ರೆ ಹುಲಿ ಹುಲ್ ತಿನ್ನತ್ತಾ? ನಿಮ್ಮಮ್ಮ ಮಾಧುರಿ ಬುದ್ಧಿನೇ ನಿನಗೂ ಬಂದಿದೆ. ನನ್ನ ಮೊಮ್ಮಗಳನ್ನ ಏನಾದ್ರು ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನಾನ್ ನಿನ್ನ ಮಗಳಮ್ಮ. ಆ ವಿಷಯನ ನೀನ್ ಯಾವತ್ತೋ ಮರ್ತೋಗಿದ್ಯಲ್ವಾ? ಅಮ್ಮ, ಆವೇಶ ಪಡಬೇಡಿ. ನೋಡು, ಇಂಥವ್ರಿಗೆ ಸಹಾಯ ಮಾಡ್ತಾ ಅವರಿಗೆ ಪ್ರಾಮುಖ್ಯತೆ ಕೊಡ್ತಾ ಬಂದೆ. ಮತ್ತೆ ನನಗ್ ಕೋಪ ಬರಲ್ವಾ? ಇವ್ರ ಹಾಗೆ ಹೊರಗಡೆ ಒಂದು ಒಳಗಡೆ ಒಂದು ನನ್ ಕೈಲಿರಕ್ಕಾಗಲ್ಲಮ್ಮ. ನೀನು ಮೊಮ್ಮಗಳ ಬಗ್ಗೆ, ಅನುಪಮ ಬಗ್ಗೆ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ಲ. ಇವರು ಒಳ್ಳೆಯವ್ರಲ್ಲ ಅಮ್ಮ, ಮುಳುಗಿಸೋರು. ಅವ್ರ ಬಗ್ಗೆ ನಿನಗೆ ಮಾತಾಡೋ ಅರ್ಹತೆ ಕೂಡ ಇಲ್ಲ. ನೀನ್ ಕಲ್ಯಾಣಿ ಅನುಪಮನ್ಗೆ ಎಷ್ಟೇ ನೋವು ಕೊಟ್ರು ಅವ್ರು ನಿನ್ ಬಗ್ಗೆ ಕೆಟ್ಟದಾಗ ಕೂಡ ಯೋಚನೆ ಮಾಡಿಲ್ಲ. ಕೆಟ್ಟದಾಗ ಯೋಚನೆ ಮಾಡ್ಲಿಲ್ಲ ಅಂದ್ಮೇಲೆ ಈಗ ಹೊಸದಾಗೆ ಗಿಫ್ಟು, ಸೀರೆ, ಪಾಯಸ ಅಂತ ನನಗೆ ಯಾಕೆ ಮೋಸ ಮಾಡ್ತಿದ್ದೀರಾ? ಯಾಕಂದ್ರೆ ಇವತ್ತು ನೀನ್ ಹುಟ್ಟಿದ್ದಿನ ಅದಕ್ಕೆ. ಇವತ್ತಿನ ದಿನ ನಿನಗೆ ತಂದೆ ತಾಯಿಯಾಗಿ ನಮ್ಮ ಕೈಯಲ್ಲಿ ನಿನಗೇನಾದರೂ ಉಡುಗೊರೆ ಕೊಡಿಸಿ ನಮ್ಮ ಕೈಯಲ್ಲಿ ನಿನಗೆ ಆಶೀರ್ವಾದ ಮಾಡೋ ಹಾಗೆ ಮಾಡಬೇಕು ಅಂತ ಅನ್ಕೊಂಡ್ರು. ಈ ಹೆತ್ತ ತಾಯಿಗೆ ಹೆತ್ತ ಪ್ರೀತಿನ ನೆನಪು ಮಾಡಿದ್ದೆ ನನ್ನ ಮೊಮ್ಮಗಳು. ಅಷ್ಟು ಒಳ್ಳೆ ಮನ್ಸಿರೋ ನನ್ನ ಮೊಮ್ಮಗಳನ್ನ ಬಾಯಿಗೆ ಬಂದಂಗಂತೀಯ? ಛೀ! ಮನುಷ್ಯರನ್ನ ಅಪಾರ್ಥ ಮಾಡ್ಕೊಳ್ಳೋದು ಬಿಟ್ರೆ ಮನುಷ್ಯರನ್ನ ಯಾವತ್ತು ಅರ್ಥ ಮಾಡ್ಕೋತಾಳ ಪಾರ್ವತಿ ನಿನ್ನ ಮಗಳು? ದಮಯಂತಿ, ನಿನ್ ಕಂಡ್ರೆ ನಮ್ಗೆ ಯಾವತ್ತೂ ಕೋಪ ಅನ್ನೋದಿಲ್ಲ. ನೀನು ಕಲ್ಯಾಣಿನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಬೇಸರ ಬಿಟ್ರೆ, ನೀನು ಹುಟ್ಟಿದ ದಿವಸ ನೀನು ಸಂತೋಷವಾಗಿರ್ಬೇಕು ಅಂತ ನಾವಿದನ್ನೆಲ್ಲ ಮಾಡಿದ್ವಿ.
ಹೌದಮ್ಮ, ನಿನ್ನ ಹುಟ್ಟಿದ ಹಬ್ಬ ಇವತ್ತೇ ಅನ್ನೋ ವಿಷಯ ನಾನು ಕೂಡ ಮರ್ತು ಹೋಗಿದ್ದೆ. ಕಲ್ಯಾಣಿನೇ ನೆನಪು ಮಾಡಿದ್ದು. ಸಾಯಂಕಾಲ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ನಿನಗೆ ವಿಶ್ ಮಾಡೋಣ ಅನ್ಕೊಂಡ್ವಿ. ಆದರೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಅಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು. ಅಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು ದಮಯಂತಿ. ಹುಟ್ಟಿದ ಹಬ್ಬದ ಶುಭಾಶಯಗಳು ದಮಯಂತಿ. ಹ್ಯಾಪಿ ಬರ್ತ್ಡೇ ಅದ್ಗೆ. ಹುಟ್ಟು ಹಬ್ಬದ ಶುಭಾಶಯಗಳು ಅಕ್ಕ. ಅತ್ತೆಗೆ ಆಶೀರ್ವಾದ ಮಾಡಿ ಅಜ್ಜಿ. ಬನ್ನಿ ತಾತ. ಅಮ್ಮ, ಹೋಗು. ಹೋಗಿ. ಇವಾಗ್ಲಾದ್ರೂ ತಮ್ಗೆ ಕಲ್ಯಾಣಿ ಎಷ್ಟು ಒಳ್ಳೆಯವಳು ಅಂತ ಅರ್ಥ ಆಯ್ತಾ? ಎಲ್ರೂ ನಿನ್ ಕಡೆ ತಿರುಗಿಸ್ಕೊಳ್ಳೋದಿಕ್ಕೆ, ಒಳ್ಳೆ ಹೆಸರು ತಗೊಳ್ಳೋದಿಕ್ಕೆ ಮಾಮೂಲಿ ಪ್ಲಾನ್ ಮಾಡಿಲ್ವೇ ನೀನು? ನಿನ್ನ ಬಲೆಗೆ ಬಿದ್ದು ನನ್ನ ಮಗ ಕೂಡ ನಾನು ಹುಟ್ಟಿದ ದಿನಾನ ಮರ್ತು ಹೋಗಿದ್ದಾನೆ. ನಿನ್ನ ಸುಮ್ಮನೆ ಬಿಡಲ್ವೇ ಕಲ್ಯಾಣಿ? ಅವಳು ತಲೆ ಕೆಡಿಸಿ ನಿನ್ನ ಮಾಯೆ ಬುಟ್ಟೆಗೆ ಬೀಳಿಸ್ಕೊಂಡು ಸ್ವತಃ ನಮ್ಮಮ್ಮನೆ ನಿನ್ನ ತಲೆ ಮೇಲೆ ಕೂರ್ಸ್ಕೊಳ್ಳೋ ಹಾಗೆ ಮಾಡಿದ್ಯಾ. ಇನ್ನೂ ಸಾಕಾಗ್ಲಿಲ್ವಾ ನಿನ್ಗೆ? ನನ್ ತಲೆ ಮೇಲೂ ಹತ್ತಬೇಕು ಅಂತ ನೋಡ್ತಾ ಇದ್ಯಾ? ಇಷ್ಟಕ್ಕೂ ಹಸು ಮಾಂಸ ತಿಂದ್ರೆ ಹುಲಿ ಹುಲ್ ತಿನ್ನತ್ತಾ? ನಿಮ್ಮಮ್ಮ ಮಾಧುರಿ ಬುದ್ಧಿನೇ ನಿನಗೂ ಬಂದಿದೆ. ನಿಮ್ಮ ಅತ್ತೆ ಅಂದಿರೋ ಮಾತಿಗೆ ಬೇಜಾರು ಮಾಡ್ಕೋತಿದ್ದೆ ಕಲ್ಯಾಣಿ. ಹಾಗೇನಿಲ್ಲ ಮಾವಯ್ಯ. ನೀನ್ ನೋವು ಪಡ್ತಿದ್ದೆ ಅಂತ ಗೊತ್ತಾದ್ರೆ ನಿನ್ನ ಪ್ರೀತಿಸೋ ನಾವೆಲ್ಲಿ ನೋವು ಪಡ್ತೀವಿ ಅಂತ ನೀನ್ ಸುಳ್ಳು ಹೇಳ್ತಿದ್ದೆ ಅಂತ ನನ್ಗೆ ಅರ್ಥ ಆಯ್ತು. ದಮಯಂತಿ ನಿಜಕ್ಕೂ ತುಂಬಾ ಒಳ್ಳೆಯವಳಮ್ಮ. ನಿಮ್ಮಪ್ಪ ನಿಮ್ಮಮ್ಮನ ಮದುವೆ ಮಾಡ್ಕೊಳ್ಳೋಕ್ಕೂ ಮುಂಚೆ ದಮಯಂತಿ ಅನುಪಮ ಒಳ್ಳೆದನ್ನೇ ಕೇಳ್ಕೊತಾ ಇದ್ಲು. ಮಾಧುರಿ ಪದ್ಧತಿ ಅಂದ್ರೆ ದಮಯಂತಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಪಟ್ನದಲ್ಲಿ ಓದ್ಕೊಂಡು ಬಂದಿರೋ ಹುಡುಗಿ ಅಂತ, ತಂದೆ ತಾಯಿ ಇಲ್ಲ ಅಂತ ಮುದ್ದಾಗಿ ಬೆಳೆಸಿದ್ರಂತ ನಾವೆಷ್ಟೇ ಹೇಳಿದ್ರು ಕೇಳ್ತಿರ್ಲಿಲ್ಲ. ಮಾಧುರಿಯಿಂದ ಅನುಪಮ ಜೀವನ ನಾಶ ಆಗುತ್ತೆ ಅಂತ ಎಚ್ಚರಿಸ್ತಾ ಇದ್ಲು. ಅದೇ ನಡೀತು ಕೂಡ. ಅದಾದ್ಮೇಲೆ ದಮಯಂತಿ ದಿನ ದಿನಕ್ಕೆ ಅನುಪಮ ಮೇಲೆ ಕೋಪ ಬೆಳೆಸ್ಕೊಳ್ತಾ ಇವತ್ತಿಗೆ ಹೀಗಾಗಿದ್ದಾಳೆ. 4 ಜನ ಹೇಳೋ ಮಾತನ್ನ ಕೇಳಿಸ್ಕೊಂಡು ಇಲ್ಲ ಅಂದ್ರೆ ತನ್ನಲ್ಲೇ ದ್ವೇಷ ಬೆಳೆಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಕೊನೆಗೆ ರಾಕ್ಷಸಿಯಾಗಿ ಬದಲಾಗಿದ್ದಾಳೆ. ಮಾಧುರಿ ಮೇಲಿನ ಕೋಪ, ಅನುಪಮ ಮೇಲಿನ ದ್ವೇಷ ಅವಳು ನಿನ್ಗೆ ಹೀಗೆ ನೋವು ಕೊಡೋದಕ್ಕೆ ಕಾರಣ ಅನ್ಕೋತಾ ಇದ್ದೀನಿ. ನಿನ್ನ ನಳಿಸಿ ತಾನೇನೋ ಸಾಧಿಸ್ತಿದ್ದೀನಿ ಅಂತ ಅನ್ಕೋತಿದ್ದಾಳೆ. ಆದ್ರೆ ನಿನ್ ಒಳ್ಳೆತನ, ನಿನ್ ಪ್ರೀತಿನ ದಮಯಂತಿ ಅರ್ಥನೇ ಮಾಡ್ಕೋತಿಲ್ಲ. ಆದ್ರೆ ನೀನ್ ಅದನ್ನ ನೆನ್ಸ್ಕೊಂಡು ಬೇಜಾರು ಮಾಡ್ಕೋಬೇಡಮ್ಮ. ಇಲ್ಲ ಮಾವಯ್ಯ, ಅತ್ತೆ ಎಷ್ಟೇ ನೋವು ಕೊಟ್ರು, ಎಷ್ಟೇ ಬೈದ್ರು, ನಿಮ್ಮೆಲ್ಲರ ಜೊತೆ ಇರ್ತೀನಿ ಅನ್ನೋ ಸಂತೋಷದ ಮುಂದೆ ಅದು ಚಿಕ್ಕದನ್ಸುತ್ತೆ ಮಾವಯ್ಯ. ಒಂದಲ್ಲ ಒಂದಿನ ಅತ್ತೆ ಬದಲಾಗ್ತಾರೆ, ಆ ನಂಬಿಕೆ ನನಗಿದೆ. ಥೇಟ್ ಅನುಪಮ ಹಾಗೇನೆ ಮಾತಾಡ್ತಿದ್ಯಾ, ಹುಷಾರಾಗಿರು. ಏನ್ ಶೌರ್ಯ, ನಿನ್ನಷ್ಟಕ್ಕೆ ನೀನೇನಾಗ್ತಾ ಇದೆಯಾ? ಏನ್ ನೆನಪಿಗೆ ಬಂತು? ಕಲ್ಯಾಣಿ ನೆನಪಿಗೆ ಬಂದ್ಲು ವಾಸು. ಚಿಕ್ಕ ಮಕ್ಕಳ ಥರ ಇರೋ ಅವಳು ಮನಸ್ಸು, ಅವಳು ಚೇಷ್ಟೆ, ಪ್ರೀತಿ, ಬೇಜಾರು, ಕೋಪ, ಹೀಗೆ ಯಾವುದ್ರಲ್ಲಾದ್ರೂ ಸರಿ ಕಲ್ಯಾಣಿನೇ. ಪಾಪ, ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡ್ರು ಅವಳು ಏನಂದ್ರೂ ಸರಿ, ಅವಳು ಒಂದು ಮಾತು ಆಡಲ್ಲ. ಒಂದು ಟೈಮಲ್ಲಿ ನಮ್ಮ ಮನೆಗೆ ಬಂದ ಕೋತಿ ಕಲ್ಯಾಣಿ ಬೇರೆ. ಈಗ ನನ್ನ ಹೆಂಡತಿ ಆದ್ಮೇಲೆ ನಾನು ನೋಡ್ತಿರೋ ಕಲ್ಯಾಣಿ ತುಂಬಾ ಡಿಫ್ರೆಂಟ್. ಹುಚ್ಚಿ, ಪ್ರೀತಿನ ಹಂಚೋದ್ರಲ್ಲಿ
ದಿನೇ ದಿನೇ ನಮ್ಮ ಅನುಪಮ ಅಮ್ಮನ ದಾಟ್ ಹೋಗೋ ಹಾಗಿದ್ದಾಳೆ. ಒಟ್ನಲ್ಲಿ ನಿನಗೆ ಗೊತ್ತಿಲ್ದೇನೆ ನಿನ್ ಮನಸ್ಸು ತುಂಬಾ ಕಲ್ಯಾಣಿನೇ ತುಂಬಿಕೊಂಡಿದ್ದಾಳೆ ಅಂತಾಯ್ತು. ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು ಶೌರ್ಯ. ಸಂಪದ ನಾನು ನೀನು ಎಷ್ಟು ಪ್ರೀತಿಸಿದ್ಯೋ ನನಗೆ ಗೊತ್ತು. ಸಂಪದ ನಿನ್ನಿಂದ ದೂರ ಆದಾಗ ನೀನು ಪಟ್ಟಿರೋ ನೋವು ನನಗಿನ್ನೂ ನೆನಪಿದೆ. ನೀನು ಮತ್ತೆ ಮಾಮೂಲಿ ಮನುಷ್ಯ ಆಗೋದಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅನ್ಕೊಂಡಿದ್ದೆ. ಆದರೆ ಕಲ್ಯಾಣಿ ತನ್ನ ಪ್ರೀತಿಯಿಂದ ತುಂಬ ಬೇಗ ನಿನ್ನ ಬದಲಾಯಿಸಿದಾಳೆ. ನಿಜವಾಗ್ಲೂ ಕಲ್ಯಾಣಿ ತುಂಬ ಗ್ರೇಟ್. ನಿನ್ನನ್ನು ಬದಲಾಯಿಸಿದಷ್ಟೇ ಅಲ್ಲ, ಮೋಕ್ಷ ತನ್ನ ಸ್ವಂತ ಮಗ ಅಲ್ಲದೆ ಇದ್ರು ಅವತ್ತು ಜಾತ್ರೆಯಲ್ಲಿ ಮಗುಗೋಸ್ಕರ ಕಲ್ಯಾಣಿ ಪಟ್ಟ ಕಷ್ಟ ನೋಡಿ ನನಗೆ ಆ ಮಗು ಕಲ್ಯಾಣಿದೇನೋ ಅಂತ ಅನ್ನಿಸ್ತು. ಈ ಕಾಲದಲ್ಲೂ ಇಂಥ ಮನಸ್ಥಿತಿ ಇರೋ ಹುಡುಗಿರು ಸಿಗೋದು ತುಂಬಾ ಕಷ್ಟ ಶೌರ್ಯ. ನಿನ್ನ ಮನಸ್ಸನ್ನಷ್ಟೇ ಅಲ್ಲ, ನೀನು ಅವಳಿಗೋಸ್ಕರ ನೀನು ಪ್ರಾಣ ಬೇಕಾದರೂ ಕೊಡ್ಬೋದು. ನಿಜಾನೇ ವಾಸು, ಕಲ್ಯಾಣಿಗೆ ನಾನು ನನ್ನ ಮಗು ಅಂದ್ರೆ ಪ್ರಾಣ. ಐ ಆಮ್ ಸೋ ಲಕ್ಕಿ.